ನಮಸ್ಕಾರ ಸ್ನೇಹಿತರೆ, ದೀರ್ಘಕಾಲದ ಕಾಯುವಿಕೆಯ ಬಳಿಕ ಕೊನೆಗೂ ರಾಮಾಯಣ ಭಾಗ 1 ಚಿತ್ರದ ಅಧಿಕೃತ ಟ್ರೇಲರ್ ಬಿಡುಗಡೆಯಾಗಿದೆ. ಈ ವಿಡಿಯೋದಲ್ಲಿ ಈ ಅದ್ಭುತ ಟ್ರೇಲರ್ನ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ಹೈಲೈಟ್ಸ್ ಅನ್ನು ನೋಡೋಣ ಬನ್ನಿ. ಟ್ರೇಲರ್ ಆರಂಭವಾಗುವುದೇ ಲಂಕೇಶ್ವರ ರಾವಣನ ಪಾತ್ರದೊಂದಿಗೆ. ಯೋ ಹ್ಯೂಮ್ ಎನ್ನುವಂತೆ ಯಶ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತು ರಾವಣನ ಗರ್ವದ ಮಾತುಗಳು ಮೈ ರೋಮಾಂಚನಗೊಳಿಸುತ್ತವೆ. ಇನ್ನು ಮರ್ಯಾದ ಪುರುಷೋತ್ತಮ ಶ್ರೀರಾಮನಾಗಿ ರಣಬೀರ್ ಕಪೂರ್ ಅವರ ಅಭಿನಯ ಮತ್ತು ಅವರ ಕಣ್ಣುಗಳಲ್ಲಿರುವ ತೇಜಸ್ಸು ಚಿತ್ರದ ಮೇಲಿನ ನಿರೀಕ್ಷೆಯನ್ನು ದುಪ್ಪಟ್ಟುಗೊಳಿಸಿದೆ. ಇನ್ನು ಸೀತೆಯಾಗಿ ಸಾಯಿ ಪಲ್ಲವಿ ಅವರ ಸಾಂಪ್ರದಾಯಿಕ ಮತ್ತು ಭಾವನಾತ್ಮಕ ಅಭಿನಯವು ಪ್ರೇಕ್ಷಕರ ಮನ ಸೆಳೆಯುತ್ತದೆ. ಲಕ್ಷ್ಮಣನಾಗಿ ರವಿ ದುಬೆ ಹಾಗೂ ದಶರಥನಾಗಿ ಅನುಭವಿ ನಟ ಅರುಣ್ ಗೋವಿಲ್ ಅವರ ಕಾಂಬಿನೇಷನ್ ಅಯೋಧ್ಯೆಯ ಭಾವನಾತ್ಮಕ ದೃಶ್ಯಗಳಿಗೆ ಜೀವ ತುಂಬಿದೆ ಅಂತಾನೆ ಹೇಳಬಹುದು. ಇನ್ನು ಈ ಚಿತ್ರದ VFX ದೃಶ್ಯಗಳು ಹಾಗೂ ಸಂಗೀತದ ಬಗ್ಗೆ ತಿಳಿಯುವುದಾದರೆ, ಆಸ್ಕರ್ ವಿಜೇತ DNEG ಸಂಸ್ಥೆಯ VFX ಕೆಲಸಗಳು ಹಾಲಿವುಡ್ ಮಟ್ಟದಲ್ಲಿ ಮೂಡಿ ಬಂದಿವೆ ಅಂತಾನೆ ಹೇಳಬಹುದು. ಪ್ರತಿಯೊಂದು ಫ್ರೇಮ್ ಕೂಡ ಕಣ್ಣಿಗೆ ಹಬ್ಬದಂತಿದೆ. ಅದರಲ್ಲೂ AR ರೆಹಮಾನ್ ಹಾಗೂ ಹ್ಯಾನ್ಸ್ ಜಿಮ್ಮರ್ ಅವರ ಹಿನ್ನೆಲೆ ಸಂಗೀತ ಟ್ರೈಲರ್ನ ಪ್ರತಿಯೊಂದು ದೃಶ್ಯಕ್ಕೂ ಜೀವ ತುಂಬಿದೆ ಅಂತಾನೆ ಹೇಳಬಹುದು. ಭಾರತೀಯ ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ಈ ಚಿತ್ರ ಯಶಸ್ವಿಯಾಗಲಿದೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇನ್ನು ಈ ಚಿತ್ರದ ನಿರ್ಮಾಪಕ ನಮಿತ್ ಮಲ್ಹೋತ್ರಾ ಹಾಗೂ ನಿರ್ದೇಶಕ ನಿತೀಶ್ ತಿವಾರಿ ಕನಸಿನ ಕೂಸಾಗಿರುವ ಈ ಚಿತ್ರವು ಈ ವರ್ಷದ ದೀಪಾವಳಿಗೆ ವಿಶ್ವದಾದ್ಯಂತ ಭರ್ಜರಿಯಾಗಿ ಬಿಡುಗಡೆಯಾಗಲಿದೆ. ಸ್ನೇಹಿತರೆ, ನಿಮಗೆ ಈ ಟ್ರೇಲರ್ನಲ್ಲಿ ಯಾವ ನಟನ ಲುಕ್ ಅತಿ ಹೆಚ್ಚು ಇಷ್ಟವಾಯಿತು? ರಣಬೀರ್ ರಾಮನಾಗಿ ಅಥವಾ ಯಶ್ ರಾವಣನಾಗಿ? ನಿಮಗೆ ಯಾರ ಅಭಿನಯದ ಬಗ್ಗೆ ಹೆಚ್ಚು ಕುತೂಹಲವಿದೆ? ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.